ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ನಾವು ಬ್ರೇಕಲ್ಲಿದ್ದಾಗ ನೋಡಿ ಆನ್ ಕ್ಯಾಮ್ರಾ ಡಿಸ್ಕಷನ್ ಬೇರೆ, ಬ್ರೇಕಲ್ಲಿ ಒಂದಷ್ಟು ವಿಚಾರಗಳು ಪ್ರಸ್ತಾಪ ಆಗುತ್ತೆ. ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾಗಿರುವಂಥ ಧನಂಜಯ ಅವರು ಒಂದು ಉತ್ತಮವಾದಂಥ ಪಾಯಿಂಟನ್ನು ಎತ್ತಿದ್ರು ಬ್ರೇಕ್ನ ಟೈಮಲ್ಲಿ. ಆ ಪಾಯಿಂಟ್ ಬಗ್ಗೆ ನಾನೀಗ ಪ್ರಶ್ನೆ ಮಾಡಿ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಇದು ನಿರ್ಧಾರ ಸರಿನಾ? ವಕೀಲರು ಇದನ್ನು ಒಪ್ಕೊಳ್ತಾರಾ? ಅವರು ಸುಪ್ರೀಂ ಕೋರ್ಟ್ ವಕೀಲರಾಗಿ ಅದನ್ನು ಹೇಗೆ ನೋಡ್ತಾರೆ ಅವ್ರನ್ನ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. RCB ಮ್ಯಾನೇಜ್ಮೆಂಟ್ ಉಪಾಧ್ಯಕ್ಷ ರಾಜೇಶ್ ಎಸ್ಕೇಪ್. ಪೊಲೀಸರು ರಾಜೇಶ್ ಮೆನನ್ನ ಅರೆಸ್ಟ್ ಮಾಡೋದಕ್ಕೆ ಹುಡುಕಾಟವನ್ನು ನಡೆಸುತ್ತಿದ್ದಾರೆ. ಆತನ ಮನೆ ಮೇಲೆ ದಾಳಿ ಮಾಡಿದ್ದಾರೆ ತನಿಖಾ ತಂಡ. ಇಂದ್ರನಗರದಲ್ಲಿರುವಂಥ ಮನೆ, ಅಲ್ಲಿ ತಲಾಶ್ ಮುಂದುವರೆದಿದೆ. ಕೇಸ್ ದಾಖಲಾಗ್ತಾ ಇದ್ದಂತೆಯೇ ಮನೆ ಬಿಟ್ಟು ರಾಜೇಶ್ ಎಸ್ಕೇಪ್ ಆಗಿದ್ದಾನೆ. RCB ಮ್ಯಾನೇಜ್ಮೆಂಟ್ ಉಪಾಧ್ಯಕ್ಷ RCB ಮ್ಯಾನೇಜ್ಮೆಂಟ್ ಉಪಾಧ್ಯಕ್ಷ ರಾಜೇಶ್ ಮೆನನ್ ಎಸ್ಕೇಪ್ ಆಗಿದ್ದಾರೆ. ಹುಡುಕಾಟ ಅಂತೂ ನಡೀತಾ ಇದೆ. ವೀಕ್ಷಕರ, ಒಂದು ತಿಳ್ಕೊಳ್ಳಿ, 18 ವರ್ಷದಿಂದ ಇವರು ಆಟವನ್ನು ಆಡ್ಕೊಂಡು ಬಂದಿದ್ದಾರೆ. ಬ್ರೇಕಲ್ಲಿ ಅದೇ ಹೇಳ್ತಾ ಇರೋದು ಧನಂಜಯ ಸರ್. RCB ಇಟ್ಸ್ ಅ ಪ್ರೈವೇಟ್ ಫ್ರಾಂಚೈಸ್. IPL ಅದು ಕೂಡ ನಿಮಗೆ ಸರ್ಕಾರದವ್ರಿಗೆ ಅಷ್ಟೊಂದು ನಿಮಗೆ ಭಕ್ತಿ ಗೌರವ ಅನ್ನೋದು ಇದ್ದಿದ್ದರೆ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕಾಗಿತ್ತು. ನೀವು ಟೌನ್ ಹಾಲಲ್ಲಿ ಏನೋ ಒಂದು ಕಾರ್ಯಕ್ರಮವನ್ನು ಮಾಡಿದ್ರಿ, ಯಾರನ್ನೋ ಮೆಚ್ಚೋದಕ್ಕೆ ಹೋದ್ರಿ, ಅಲ್ಲೇ ಕೊಟ್ಟಿದ್ರು ವೆಟ್ರನ್ಸ್ ಉತ್ತರವನ್ನು. ನೆನಪಿರ್ಬೇಕು ನಿಮಗೆ, ಜಾಸ್ತಿ ಹಿಂದೆ ಏನಿಲ್ಲ. ನೀವು ಇದೇ ಸರ್ಕಾರದವರು ನಿಮ್ಗೆ ಅಷ್ಟೊಂದು ಇದ್ರೆ ಕುಂಭಮೇಳಕ್ಕೆ ಹೋಗಿ ಕರ್ನಾಟಕದಿಂದ ಎಷ್ಟೋ ಜನ ಸೇವೆಯನ್ನು ಸಲ್ಲಿಸಿ ಬಂದ್ರಲ್ಲ, ಅವ್ರಿಗೆ ಕರೆದು ಒಂದು ದಿವಸ ಸನ್ಮಾನ ಮಾಡಿದ್ರ. ಮೊನ್ನೆ ಆಪರೇಷನ್ ಸಿಂಧೂರದಲ್ಲಿ ಭಾಗಿಯಾದಂಥ ಕರ್ನಾಟಕದ ಸೊಸೆ ಅಂತ ನಾವು ಕರಿತೀವಿ, ಅವರ ಮಾವ ಎಷ್ಟು ಖುಷಿ ಪಡ್ತಾರೆ, ಉತ್ತರ ಕರ್ನಾಟಕದವರು. ಅವ್ರ ಬಗ್ಗೆ ಒಂದು ಮಾತನ್ನು ಮಾತಾಡಿದ್ರ. RCB ಟೀಮ್ ಅಷ್ಟೇ, ಇಟ್ಸ್ ಅ ಎಂಟರ್ಟೈನ್ಮೆಂಟ್. ಲಲಿತ್ ಮೋದಿ ಅವರೇ ಹೇಳಿದ್ದಾರೆ ಇದು ಎಂಟರ್ಟೈನ್ಮೆಂಟ್ ಅಂತೇಳಿ. ಭಾರತದ ತಂಡದ ಪರವಾಗಿ ಅವರನ್ನು ಆಟ ಆಡಿ ಗೆದ್ದು ಬಂದಿರೋದಲ್ಲ. ನೀವು ಸನ್ಮಾನ ಮಾಡಿದ್ದೀರಿ, ಆದರೆ ನೀವು ಮಾಡಿದಂಥ ಸನ್ಮಾನ ಒಂದು ಒಳ್ಳೆ ಲೈನನ್ನು ಬರೆದಿದ್ದಾರೆ, ಅದನ್ನು ಹೇಳ್ತೀನಿ. ಡಾಕ್ಟರ್ ವಿನಯ್ ಅಂತೇಳಿ ಶಿವಮೊಗ್ಗದವ್ರು ಬರೆದಿರೋದು ಇದು. ಆಡಿದರು ಆಟ 11 ಜನ, ಏರಿದರು ಚಟ್ಟ ಈ 11 ಜನ. ಆಡಿದರು 11 ಕ್ರಿಕೆಟ್ ಆಟ, ಆಡಿದರು ಈ 11 ವಿಧಿಯ ಆಟ. ಅವರೂ ಆಡಿದರು ಕ್ರಿಕೆಟ್ ಮೈದಾನದಲ್ಲಿ, ಇವರು ಮಡಿದರು ಕ್ರಿಕೆಟ್ ಮೈದಾನದಲ್ಲಿ. ಅವರನ್ನು ಅಭಿನಂದಿಸಿದ್ರು ಕುಂಕುಮ ಇಟ್ಟು, ಇವರನ್ನು ಬೀಳ್ಕೊಟ್ರು ವಿಭೂತಿ ಇಟ್ಟು. ಅವರಿಗೂ ಸಿಕ್ಕಿತು CM ಪುರಸ್ಕಾರ, ಇವರಿಗೂ ದೊರೆಯಿತು CM ಪರಿಹಾರ. ಅವರನ್ನು ಸ್ವಾಗತಿಸಿದ್ರು ಆನಂದ ಬಾಷ್ಪದಿ, ಇವರನ್ನು ತೊರೆದರು ಅಶ್ರು ಸಂತರ್ಪದಿ. ಅವರು 11, ಇವರು 11. ಆಯ್ತು. ಧನಂಜಯ ಡಾಕ್ಟರ್ ವಿನಯ್ ಅಂತೇಳಿ ಶಿವಮೊಗ್ಗದವ್ರು ಬರೆದಿರೋಂಥ ಸಾಲುಗಳಿದು. ಇಲ್ಲಿ ನೋಡಿ, ಒಂದೊಂದು ಲೈನ್ಗಳು ಕೂಡ ಹೇಳ್ತಾ ಇದ್ದಾರೆ ಯಾವ ಥರ ಅಂತೇಳಿ. ಆಯಿತು, ಚರ್ಚೆಗೆ ವಾಪಸ್ ಬರೋಣ. ಇವತ್ತು ಒಬ್ಬ ದಕ್ಷ ಅಧಿಕಾರಿಯನ್ನು ನೀವು ಸಸ್ಪೆಂಡ್ ಮಾಡ್ತೀರಿ ಅಂತಂದ್ರೆ ನೀವು ರಾಜೀನಾಮೆ ಕೊಡಿ. ಹಾಗಾದ್ರೆ ತನಿಖೆನ ನೀವು ಎದುರಿಸ್ಬೇಕು ಪ್ಲೀಸ್. ಇಲ್ಲ, ಒಂದು ಪಾಯಿಂಟ್ ಅವ್ರು ಮಾತನಾಡೋಕ್ಕೂ ಮುಂಚೆ ಧನಂಜಯ ಅವರೇ, ಏನಂತಂದ್ರೆ ಇಡೀ ಈ ಪ್ರಕರಣದ ಒಳಗಡೆ ಒಂದು ನೈತಿಕತೆ, ಒಂದು ಎನ್ಕ್ವೈರಿ ಅಂತ ಇರುತ್ತೆ. ಈ ಎನ್ಕ್ವೈರಿ ಅಂತ ಇರುವಂಥ ಸಂದರ್ಭದೊಳಗಡೆ ಯಾರು ಇವತ್ತು ಅದು ಜಡ್ಜ್ ಇರಲಿ, ಯಾರೇ ಮಾಡಿದ್ರು ಕೂಡ ಒಂದು ಪ್ರಾಮಾಣಿಕವಾದಂಥ ಎನ್ಕ್ವೈರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ತನಕ ಸಾಧ್ಯ ಇಲ್ಲ ಅಂದರೆ ಇವರಿಬ್ಬರು ರಾಜೀನಾಮೆ ಕೊಡೋ ತನಕ ಸಾಧ್ಯ ಇಲ್ಲ. ಆದರೆ ನಾನು ನಿಮ್ಮನ್ನು ಕೇಳ್ತಿರೋದು, ತಾವು ಭಾಳ ಹಿರಿಯರಿದ್ದೀರಿ, ಇವತ್ತೇನು ಕರ್ನಾಟಕ ಹೈಕೋರ್ಟ್ನಲ್ಲಿ ಇದೆ, ಇದ್ರ ಒಳಗಡೆ ಇವ್ರನ್ನ ಕೋರ್ಟು ಮುಖ್ಯಮಂತ್ರಿನ ಮತ್ತು ಉಪಮುಖ್ಯಮಂತ್ರಿನ ರಾಜೀನಾಮೆ ಕೊಟ್ಟು ಈ ಎನ್ಕ್ವೈರಿಗೆ ಹೋಗ್ಬೋದು ಅನ್ನೋ ಅಂಥದ್ದು ಸಾಧ್ಯನ ಆಗ್ಬೋದಾ? ಸಾಧ್ಯ ಇದೆ, ಅದಕ್ಕೊಂದು ನಿದರ್ಶನ ಇದೆ. 2G ಸ್ಕ್ಯಾಮ್ ವಿಚಾರವಾಗಿ ರಾಜಾ ಅವರು ಕೆಳಗೆ ಇಳಿಬೇಕಾಗತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದಂಥದ್ದು. ಸೊ ಅವ್ರು ಹೇಳಿದ ನಂತರ ರಾಜಾ ಇಳಿದಂಥದ್ದು. ಸೊ ಇಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅವರು ಕಾರ್ಯಕ್ರಮ ಆಯೋಜಿಸಿದ್ರಿಂದ ಸಾಕಷ್ಟು ಪೊಲೀಸ್ ಭದ್ರತೆಯ ವಿಭಜನೆ ಆಯಿತು.
ಸೊ ಈ ರೀತಿ ಆ ಒಂದು ವಿಧಾನಸೌಧದ ಕಾರ್ಯಕ್ರಮದ ವಿರುದ್ಧ, ಆಯೋಜನೆ ವಿರುದ್ಧ ಯಾರಾದರೂ ಪೊಲೀಸ್ ಅಧಿಕಾರಿ ಹೇಳಬೇಕು ಅನ್ನೋದಾದರೆ, ಆತನಿಗೆ ಹೇಳಿದ ಕೂಡಲೇ ಮುಖ್ಯಮಂತ್ರಿಗಳ ಅಧಿಕಾರದಲ್ಲೇ ಇದ್ದರೆ, ಉಪಮುಖ್ಯಮಂತ್ರಿಗಳು ಅಧಿಕಾರದಲ್ಲೇ ಇದ್ದರೆ ಟ್ರಾನ್ಸ್ಫರ್ ಆಗೋಗ್ತಾನೆ. ಸೊ ಆ ಭಯದ ವಾತಾವರಣ ಹೊರಗಿಡಬೇಕು ಅನ್ನೋದಾದರೆ, ಇದು ಉತ್ತಮ ಆಡಳಿತದ ಒಂದು ಮೂಲಭೂತ ನಿಯಮ. ಅವರಿಬ್ಬರು ಕೂಡ ಇಳಿಬೇಕಾಗತ್ತೆ. ಯಾತಕ್ಕೆ ಅಂದರೆ, ತಪ್ಪು ಮಾಡಿದ್ದಾರೆ ಅಂತಲ್ಲ, ಅವರ ವಿರುದ್ಧ ಒಂದು ವೇಳೆ ಯಾವುದಾದ್ರೂ ಪೊಲೀಸ್ ಅಧಿಕಾರಿ ಹೇಳಿಕೆಯನ್ನು ಕೊಡೋದಿದ್ದರೆ ಆ ಹೇಳಿಕೆ ಮುಕ್ತವಾದ ವಾತಾವರಣದಲ್ಲಿ ಕೊಡಲಿ ಅಂತ. ಸೊ ಅವರು ಇಳಿಬೇಕಾಗಿರುವಂಥದ್ದು ಇವರು ಆಗಲೇ ದೋಷಿತರು ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲ, ಒಂದು ಅರ್ಥಪೂರ್ಣವಾದಂಥ ಮತ್ತು ಇಂಡಿಪೆಂಡೆಂಟಾಗಿ ಎನ್ಕ್ವೈರಿ ನಡೀಲಿ ಅನ್ನೋಂಥ ಕಾರಣಕ್ಕೆ ಗುಡ್ ಅಡ್ಮಿನಿಸ್ಟ್ರೇಷನ್ ಪ್ರಿನ್ಸಿಪಲ್ಸ್ ಆಧಾರದ ಮೇಲೆ ಅವ್ರು ಇಳಿಬೇಕಾಗತ್ತೆ. ಇದನ್ನು ಕೋರ್ಟ್ ರೆಕಗ್ನೈಸ್ ಮಾಡಿದೆ ಆಗಲೇ. ಸೊ ಇಳಿಬೇಕಾಗತ್ತೆ ಅಂತ ಒಂದು ವೇಳೆ ಅವ್ರು ಇಳಿದೇ ಹೋದರೆ ಕೋರ್ಟ್ ಹೇಳುವಂಥ ಸಾಧ್ಯತೆ ಇರುತ್ತೆ. ಆ್ಯಂಡ್ ಎರಡನೇದೇನಾಗುತ್ತೆ ಅಂದರೆ, ಯಾವ ಆಧಾರದ ಮೇಲೆ ಮುಖ್ಯಮಂತ್ರಿಗಳು ಇವರನ್ನೆಲ್ಲ ಅಮಾನತ್ ಮಾಡಿದ್ದಾರೆ, ಅಮಾನತ್ ಮಾಡಲಿಕ್ಕೆ ಯಾವ ಥರನಾದ ಎನ್ಕ್ವೈರಿಯನ್ನು ಮಾಡಿದ್ದಾರೆ. ಒಬ್ಬ ಅಧಿಕಾರಿಯನ್ನು ಏಕಾಏಕಿ ತಪ್ಪು ಮಾಡಿದ್ದಾನೆ ಅನ್ನುವ ಕಾರಣಕ್ಕೆ ಅವನನ್ನು, ಈಗ ಒಂದು ವೇಳೆ ತಪ್ಪು ಮಾಡಿದ್ದಾನೆ ಅನ್ನುವ ಒಂದು ನಿಲುವಿಗೆ ಬರೋದ್ರ ಮುನ್ನ ಅವ್ರನ್ನ ಇಳಿಸಿದ್ದಾರೆ ಅನ್ನೋದಾದರೆ ಅದೇ ನಿಯಮ ಅವ್ರಿಗೂ ಕೂಡ ಅನ್ವಯ ಆಗುತ್ತೆ. ಸೊ ದೇ ಟು ಶುಡ್ ಹ್ಯಾವ್ ಸ್ಟೆಪ್ ಡೌನ್. ಸೊ ಆಲ್ ಸೆಡ್ ಆ್ಯಂಡ್ ಡನ್, ಐ ಥಿಂಕ್ ದೇ ಶುಡ್ ಸ್ಟೆಪ್ ಡೌನ್ ಇನ್ ದ ಇಂಟ್ರೆಸ್ಟ್ ಆಫ್ ಗುಡ್ ಅಡ್ಮಿನಿಸ್ಟ್ರೇಷನ್. ಇಟ್ ಡಸ್ ನಾಟ್ ಮೀನ್, ಅಂದರೆ ಇದ್ರಲ್ಲಿ ರಾಜಕೀಯ ಬೆರೆಸೋ ಅವಶ್ಯಕತೆ ಇರೋದೇ ಇಲ್ಲ. ದಿಸ್ ಇಸ್ ನಾಟ್ ಪಾಲಿಟಿಕ್ಸ್, ದಿಸ್ ಇಸ್ ಗುಡ್ ಅಡ್ಮಿನಿಸ್ಟ್ರೇಷನ್. ಆ್ಯಂಡ್ ತನಿಖೆ ಅಥವಾ ವಿಚಾರಣೆಯಲ್ಲಿ ಅವರ ಒಂದು ಪಾತ್ರ ಇರಲಿಲ್ಲ, ಅವರ ತಪ್ಪೇನೂ ಇರಲಿಲ್ಲ ಅನ್ನೋದಾದರೆ ದೇ ವಿಲ್ ಕಮ್ ಬ್ಯಾಕ್. ಇಟ್ಸ್ ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಆ್ಯಂಡ್ ನಮ್ಮ ಒಂದು ಸಾಂವಿಧಾನಿಕ ಗವರ್ನೆನ್ಸ್ನಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಮುಖ್ಯವಾಗೋದಿಲ್ಲ, ಯಾವುದೇ ಒಬ್ಬ ವ್ಯಕ್ತಿ ಆಡಳಿತಕ್ಕೆ ಅನಿವಾರ್ಯವಾಗೋದಿಲ್ಲ. ಅದು ನಮ್ಮ ಒಂದು ಸಂವಿಧಾನದ ವ್ಯವಸ್ಥೆ. ಸೊ ಯಾವುದೇ ಒಬ್ಬ ವ್ಯಕ್ತಿ ತಪ್ಪಿತಸ್ಥನಾಗಿದ್ದ ಪಕ್ಷದಲ್ಲಿ, ಸಂಪೂರ್ಣ ತಪ್ಪಿತಸ್ಥ ಅಂತಲ್ಲ, ಸ್ವಲ್ಪ ಪ್ರಮಾಣದ ತಪ್ಪಿತಸ್ಥನಾಗಿದ್ದರೂ ಕೂಡ ಆತನ ವಿರುದ್ಧ ಅಧಿಕಾರಿಗಳು ಮುಕ್ತವಾದ ಹೇಳಿಕೆಯನ್ನು ಕೊಡಲಿಕ್ಕೆ ಸೃಷ್ಟಿ ಮಾಡಬೇಕಾದ್ರೆ ಐ ಥಿಂಕ್ ಇಟ್ಸ್ ನೆಸೆಸರಿ ಫಾರ್ ಬೋತ್ ಆಫ್ ದೆಮ್ ಟು ಸ್ಟೆಪ್ ಡೌನ್. ನಮ್ಮೊಂದಿಗೆ ಈಗ ಬಸವರಾಜ್ ಮಾಲ್ಗತ್ತಿ ಸರ್ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ, ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಗಳು. ಬಸವರಾಜ್ ಸರ್, ಇವತ್ತಿನ ಹೇಳಿದಂಥದ್ದು, ಸೊ ಇಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅವರು ಕಾರ್ಯಕ್ರಮ ಆಯೋಜಿಸಿದ್ರಿಂದ ಸಾಕಷ್ಟು ಪೊಲೀಸ್ ಭದ್ರತೆಯ ವಿಭಜನೆ ಆಯಿತು. ಸೊ ಈ ರೀತಿ ಆ ಒಂದು ವಿಧಾನಸೌಧದ ಕಾರ್ಯಕ್ರಮದ ವಿರುದ್ಧ, ಆಯೋಜನೆ ವಿರುದ್ಧ ಯಾರಾದರೂ ಪೊಲೀಸ್ ಅಧಿಕಾರಿ ಹೇಳಬೇಕು ಅನ್ನೋದಾದರೆ, ಆತನಿಗೆ ಹೇಳಿದ ಕೂಡಲೇ ಮುಖ್ಯಮಂತ್ರಿಗಳ ಅಧಿಕಾರದಲ್ಲೇ ಇದ್ದರೆ, ಉಪಮುಖ್ಯಮಂತ್ರಿಗಳು ಅಧಿಕಾರದಲ್ಲೇ ಇದ್ದರೆ ಟ್ರಾನ್ಸ್ಫರ್ ಆಗೋಗ್ತಾನೆ. ಸೊ ಆ ಭಯದ ವಾತಾವರಣ ಹೊರಗಿಡಬೇಕು ಅನ್ನೋದಾದರೆ, ಇದು ಉತ್ತಮ ಆಡಳಿತದ ಒಂದು ಮೂಲಭೂತ ನಿಯಮ. ಅವರಿಬ್ಬರು ಕೂಡ ಇಳಿಬೇಕಾಗತ್ತೆ. ಯಾತಕ್ಕೆ ಅಂದರೆ, ತಪ್ಪು ಮಾಡಿದ್ದಾರೆ ಅಂತಲ್ಲ, ಅವರ ವಿರುದ್ಧ ಒಂದು ವೇಳೆ ಯಾವುದಾದ್ರೂ ಪೊಲೀಸ್ ಅಧಿಕಾರಿ ಹೇಳಿಕೆಯನ್ನು ಕೊಡೋದಿದ್ದರೆ ಆ ಹೇಳಿಕೆ ಮುಕ್ತವಾದ ವಾತಾವರಣದಲ್ಲಿ ಕೊಡಲಿ ಅಂತ. ಸೊ ಅವರು ಇಳಿಬೇಕಾಗಿರುವಂಥದ್ದು ಇವರು ಆಗಲೇ ದೋಷಿತರು ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲ, ಒಂದು ಅರ್ಥಪೂರ್ಣವಾದಂಥ ಮತ್ತು ಇಂಡಿಪೆಂಡೆಂಟಾಗಿ ಎನ್ಕ್ವೈರಿ ನಡೀಲಿ ಅನ್ನೋಂಥ ಕಾರಣಕ್ಕೆ ಗುಡ್ ಅಡ್ಮಿನಿಸ್ಟ್ರೇಷನ್ ಪ್ರಿನ್ಸಿಪಲ್ಸ್ ಆಧಾರದ ಮೇಲೆ ಅವ್ರು ಇಳಿಬೇಕಾಗತ್ತೆ. ಇದನ್ನು ಕೋರ್ಟ್ ರೆಕಗ್ನೈಸ್ ಮಾಡಿದೆ ಆಗಲೇ. ಸೊ ಇಳಿಬೇಕಾಗತ್ತೆ ಅಂತ ಒಂದು ವೇಳೆ ಅವ್ರು ಇಳಿದೇ ಹೋದರೆ ಕೋರ್ಟ್ ಹೇಳುವಂಥ ಸಾಧ್ಯತೆ ಇರುತ್ತೆ. ಆ್ಯಂಡ್ ಎರಡನೇದೇನಾಗುತ್ತೆ ಅಂದರೆ, ಯಾವ ಆಧಾರದ ಮೇಲೆ ಮುಖ್ಯಮಂತ್ರಿಗಳು ಇವರನ್ನೆಲ್ಲ ಅಮಾನತ್ ಮಾಡಿದ್ದಾರೆ, ಅಮಾನತ್ ಮಾಡಲಿಕ್ಕೆ ಯಾವ ಥರನಾದ ಎನ್ಕ್ವೈರಿಯನ್ನು ಮಾಡಿದ್ದಾರೆ. ಒಬ್ಬ ಅಧಿಕಾರಿಯನ್ನು ಏಕಾಏಕಿ ತಪ್ಪು ಮಾಡಿದ್ದಾನೆ ಅನ್ನುವ ಕಾರಣಕ್ಕೆ ಅವನನ್ನು, ಈಗ ಒಂದು ವೇಳೆ ತಪ್ಪು ಮಾಡಿದ್ದಾನೆ ಅನ್ನುವ ಒಂದು ನಿಲುವಿಗೆ ಬರೋದ್ರ ಮುನ್ನ ಅವ್ರನ್ನ ಇಳಿಸಿದ್ದಾರೆ ಅನ್ನೋದಾದರೆ ಅದೇ ನಿಯಮ ಅವ್ರಿಗೂ ಕೂಡ ಅನ್ವಯ ಆಗುತ್ತೆ. ಸೊ ದೇ ಟು ಶುಡ್ ಹ್ಯಾವ್ ಸ್ಟೆಪ್ ಡೌನ್. ಸೊ ಆಲ್ ಸೆಡ್ ಆ್ಯಂಡ್ ಡನ್, ಐ ಥಿಂಕ್ ದೇ ಶುಡ್ ಸ್ಟೆಪ್ ಡೌನ್ ಇನ್ ದ ಇಂಟ್ರೆಸ್ಟ್ ಆಫ್ ಗುಡ್ ಅಡ್ಮಿನಿಸ್ಟ್ರೇಷನ್. ಇಟ್ ಡಸ್ ನಾಟ್ ಮೀನ್, ಅಂದರೆ ಇದ್ರಲ್ಲಿ ರಾಜಕೀಯ ಬೆರೆಸೋ ಅವಶ್ಯಕತೆ ಇರೋದೇ ಇಲ್ಲ. ದಿಸ್ ಇಸ್ ನಾಟ್ ಪಾಲಿಟಿಕ್ಸ್, ದಿಸ್ ಇಸ್ ಗುಡ್ ಅಡ್ಮಿನಿಸ್ಟ್ರೇಷನ್. ಆ್ಯಂಡ್ ತನಿಖೆ ಅಥವಾ ವಿಚಾರಣೆಯಲ್ಲಿ ಅವರ ಒಂದು ಪಾತ್ರ ಇರಲಿಲ್ಲ, ಅವರ ತಪ್ಪೇನೂ ಇರಲಿಲ್ಲ ಅನ್ನೋದಾದರೆ ದೇ ವಿಲ್ ಕಮ್ ಬ್ಯಾಕ್. ಇಟ್ಸ್ ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಆ್ಯಂಡ್ ನಮ್ಮ ಒಂದು ಸಾಂವಿಧಾನಿಕ ಗವರ್ನೆನ್ಸ್ನಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಮುಖ್ಯವಾಗೋದಿಲ್ಲ, ಯಾವುದೇ ಒಬ್ಬ ವ್ಯಕ್ತಿ ಆಡಳಿತಕ್ಕೆ ಅನಿವಾರ್ಯವಾಗೋದಿಲ್ಲ. ಅದು ನಮ್ಮ ಒಂದು ಸಂವಿಧಾನದ ವ್ಯವಸ್ಥೆ. ಸೊ ಯಾವುದೇ ಒಬ್ಬ ವ್ಯಕ್ತಿ ತಪ್ಪಿತಸ್ಥನಾಗಿದ್ದ ಪಕ್ಷದಲ್ಲಿ, ಸಂಪೂರ್ಣ ತಪ್ಪಿತಸ್ಥ ಅಂತಲ್ಲ, ಸ್ವಲ್ಪ ಪ್ರಮಾಣದ ತಪ್ಪಿತಸ್ಥನಾಗಿದ್ದರೂ ಕೂಡ ಆತನ ವಿರುದ್ಧ ಅಧಿಕಾರಿಗಳು ಮುಕ್ತವಾದ ಹೇಳಿಕೆಯನ್ನು ಕೊಡಲಿಕ್ಕೆ ಸೃಷ್ಟಿ ಮಾಡಬೇಕಾದ್ರೆ ಐ ಥಿಂಕ್ ಇಟ್ಸ್ ನೆಸೆಸರಿ ಫಾರ್ ಬೋತ್ ಆಫ್ ದೆಮ್ ಟು ಸ್ಟೆಪ್ ಡೌನ್. ನಮ್ಮೊಂದಿಗೆ ಈಗ ಬಸವರಾಜ್ ಮಾಲ್ಗತ್ತಿ ಸರ್ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ, ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಗಳು. ಬಸವರಾಜ್ ಸರ್, ಇವತ್ತಿನ